ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ JB ಪಾಟೀಲ್ಗೆ ಕೆಡ್ಡ ತೋರ್ತಿದ್ದಾಳೆ. ಹಾಗಿದ್ರೆ ಭಾರ್ಗವಿ ಮಾಡಿದ್ದೇನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JB ಪಾಟೀಲ್ ಭಾರ್ಗವಿ ಕೈಯಿಂದಾನೆ ಸಂಧ್ಯಾ ಫೋಟೋನ ತೆಗೆಸ್ತಾರೆ. ಭಾರ್ಗವಿ ಕೂಡ ಫೋಟೋನ ತೆಗಿತಾಳೆ. ಸೊಸೆನೇ ಕೆಲಸದವಳಾಗಿರ್ಬೇಕಿದ್ರೆ ಇನ್ನು ಕೆಲಸದವಳ ಫೋಟೋ ಯಾತಕ್ಕಲ್ವ, ಒಳ್ಳೆ ಕೆಲಸ ಮಾಡಿದ್ಯಾ, ಬುದ್ಧಿ ಕಲ್ತಿದ್ಯಾ, ಇನ್ನು ಮುಂದೆ ಕೆಲಸದವಳಾಗಿ ಮನೇಲಿ ಇರಬಹುದು. ಆದರೆ ಯಾವುದೇ ಕಾರಣಕ್ಕೂ JB ಪಾಟೀಲ್ ಸೊಸೆಯಾಗಿ ಮೆರೀತೀನಿ ಅಂತ ಅನ್ಕೋಬೇಡ. ಯಾವತ್ತಿದ್ರೂ ಕೂಡ ನೀನು ಈ ಮನೆ ಕೆಲಸದವಳೆ ಅಂತ ಹೇಳ್ತಾರೆ. ನಂತರ ಭಾರ್ಗವಿ ಅಲ್ಲಿಂದ ಹೋಗ್ತಿದ್ದಾಗೆ ಶ್ಯಾಮ ಸಂಧ್ಯಾ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಂತಾರೆ. ಸುಮ್ಮನಿರು, ಅವಳು ಹೋಗಲಿ ಅಂತ JB ಹೇಳ್ತಾರೆ. ನಂತರ ನಿನಗೆ ತಲೆ ಕೆಟ್ಟಿದ್ಯಾ, ಅವಳು ಮುಂದೆ ಯಾಕೆ ಹೇಳಿದೆ ಅಂದಾಗ ಹೇಗೂ ಲಾ ಪ್ರಾಕ್ಟೀಸ್ ಬಿಟ್ಟಿದ್ದೀನಿ ಅಂದ್ಲ ಅಲ್ವಾ ಸರ್ ಅಂದಾಗ ಆ ರೀತಿ ಎಲ್ಲ ನಂಬೋಕ್ಕಾಗೋದಿಲ್ಲ, ಸುಮ್ಮನಿರು, ನಡಿ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಅದೇ ಟೈಮನ್ನು ಯೂಸ್ ಮಾಡ್ಕೊಂಡಂತಹ ಭಾರ್ಗವಿ ಅದನ್ನು ಕೇಳಿಸ್ಕೊಂಡಿರೋದ್ರಿಂದ ಮತ್ತೆ JB ಪಾಟೀಲ್ ಆಫೀಸ್ಗೆ ಹೋಗ್ತಾಳೆ. ಆಫೀಸ್ ರೂಮ್ಗೆ ಹೋಗಿದ್ದೆ, ಅಲ್ಲಿ ಆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ನೋಡ್ತಾಳೆ. ನಿಜವಾಗ್ಲೂ ಅದನ್ನು ನೋಡಿದ್ದೆ ಅವಳಿಗೆ ಶಾಕ್ ಆಗುತ್ತೆ. ನಾನು ಅನ್ಕೊಂಡಾಗುತ್ತೆ ಎಷ್ಟು ಮಟ್ಟಿಗೆ ಸಂಧ್ಯಾನ ಕ್ರೂರವಾಗಿ ಸಾಯಿಸಿದ್ದಾರೆ. ಆದರೆ ಈ ಮನೆಯವ್ರಿಗೆ ಏನೂ ಕೂಡ ಅನ್ನಿಸ್ತಿಲ್ವಲ್ಲ, ನಿಜವಾಗ್ಲೂ ಈ ಮನೆಯವರು ಮನುಷ್ಯರ ಇಲ್ಲ, ಖಂಡಿತವಾಗ್ಲೂ ಈ ಮನೆಯವರೇ ಯಾರು ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದಾರೆ. ಅದೇ ಕಾರಣಕ್ಕೆ ನಾನು ಇಲ್ಲೆತ್ಕೊಂಡೆ ಯಾರು ಅನ್ನೋದನ್ನ ಪತ್ತೆ ಹಚ್ತೀನಿ. ಅದು ನನ್ನ ಗಂಡನೇ ಹಾಕಿದ್ರು ಕೂಡ ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ಹಾಕಿ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಅನ್ಕೋತಾಳೆ. ಅಷ್ಟರಲ್ಲಿ JB ಕೂಡ ಅದೇ ರೂಮ್ಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಫೋನ್ನ ಬಿಟ್ಟಿರೋದ್ರಿಂದ ಮತ್ತೆ ಫೋನ್ ತಗೊಂಡು ಹೋಗೋಕೆ ಅಂತ ವಾಪಸ್ ಬರ್ತಿದ್ದಾಗೆ ರೆಡ್ ಹ್ಯಾಂಡ್ ಆಗಿ ಭಾರ್ಗವಿ ಸಿಕ್ಕಿ ಬೀಳ್ತಾಳೆ JB ಕೈಗೆ. ತಕ್ಷಣ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ ಕಾಫಿ ಕಪ್ ತಗೊಂಡು ಹೋಗೋದಕ್ಕೆ ಬಂದೆ ಅಂತಾರೆ. ಕಾಫಿ ಕಪ್ಪ ಈಗಲೇ ತಗೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅಂತ JB ಕೇಳೋದಕ್ಕೆ ಅದು ಇರುವೆ ಮುತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಇನ್ನು ಮುಂದೆ ಎಲ್ಲಿ ಬೇಕಿದ್ರು ನೀನು ಓಡಾಡ್ಬೋದು, ಆದರೆ ನನ್ನ ರೂಮ್ಗೆ ಬರಬೇಕಿದ್ರೆ ನೀನು ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಸರ್, ನಾನು ಲಾ ಪ್ರಾಕ್ಟೀಸ್ ಬಿಟ್ಟಿದ್ದೀನಿ, ಆದರೂ ಭಯ ಆಗ್ತಿದ್ಯಾ ನಿಮಗೆ ಅಂತ ಚೂಕ್ ಕೊಟ್ಟು ಅಲ್ಲಿಂದ ಭಾರ್ಗವಿ ಹೊರಡ್ತಾಳೆ. ತದನಂತರ ಬೃಂದಾಗೆ ಒಂದು ಕಾಲ್ ಬಂದಿದೆ. ಆ ಕಾಲ್ ಅನಾಮಿಕ ಕರೆ ಆಗಿದೆ. ಖುಷಿ ಪಡಬೇಡಿ, ಸಂಧ್ಯಾ ಸತ್ತಿರ್ಬೋದು, ಸಂಧ್ಯಾಗೆ ನ್ಯಾಯ ಕೊಡಿಸೋ ಭಾರ್ಗವಿ ಇದ್ದಾಳೆ. ಖಂಡಿತವಾಗ್ಲೂ ಈ ಒಂದು ಕೇಸನ್ನು ಗೆಲ್ತಾಳೆ. ಈ ಬಾರಿ JB ಪಾಟೀಲ್ ಸೋಲ್ತಾರೆ. ಭಾರ್ಗವಿ ಅಪೀಲ್ ಹೋಗ್ತಾಳೆ. ಈ ಕಡೆ ಲಾ ಪ್ರಾಕ್ಟೀಸ್ ಬಿಟ್ಟಿದ್ದೀನಿ ಅಂತ ಭಾರ್ಗವಿ ಹೇಳಿರ್ಬೋದು, ಹಾಗಂದ್ ಮಾತ್ರಕ್ಕೆ ಸಂಧ್ಯಾ ಕೇಸ್ನ ಖಂಡಿತ ಭಾರ್ಗವಿ ಬಿಡುವುದಿಲ್ಲ. ಎಲ್ರಿಗೂ ಪಾಠ ಕಲಿಸ್ತಾಳೆ. ಸಾಯಿಸಿರೋ ನೀವು ಪಾಠ ಕಲೀಲೇಬೇಕಾಗತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಯಾರಪ್ಪ ಇದು ಅಂತ ಬೃಂದಾಗೆ ಪೇಚಾಟ ಶುರುವಾಗಿದೆ. ಆಯ್ತ ಕಡೆ ಅರ್ಜುನ್ ಭಾರ್ಗವಿಯನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಅರ್ಜುನ್ ಫೋನ್ ಮಾಡಬೇಕು ಅಂತ ತಗೊಂಡು ಚೆಕ್ ಮಾಡ್ತಿದ್ದಾಳೆ. ಹಾಗಾದ್ರೆ ಇಲ್ಲಿ ಭಾರ್ಗವಿ ಕೈಗೆ ಸಾಯಿಸಿದ್ಯಾರು ಅನ್ನೋ ಸುಳಿವು ಸಿಗತ್ತಾ. ಜೊತೆಗೆ ಇಲ್ಲಿ ಭಾರ್ಗವಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಸಂಧ್ಯಾ ಸಾವಿಗೆ ಕಾರಣ ಅದನ್ನ ಅರೆಸ್ಟ್ ಮಾಡಿಸ್ತಾಳೆ. ಅದು JBನೇ ಆಗಿರೋ ಚಾನ್ಸಸ್ ಇದೆಯಾ, ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ